ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, KSP ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಂತಂದರೆ ಕಂಪ್ಯೂಟರ್ ಅಂತ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ. ಇದಕ್ಕೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ನು ಸಹ ಆರಂಭ ಆಗಿದೆ. ಓಕೆ, ಈ ಒಂದು ಇದು ಯಾವುದಪ್ಪ ಅಂತಂತಂದರೆ, ನೇಮಕಾತಿ ಅಧಿಸೂಚನೆ ಬಂದ್ಬಿಟ್ಟು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸೈಬರ್ ಕ್ರೈಮ್ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಖಾಲಿ ಇರುವಂತಹ 11 ತಾಂತ್ರಿಕ ಹುದ್ದೆಗಳನ್ನು ಒಪ್ಪಂದದ ಆಧಾರದ ಮೇಲೆ ಭರ್ತಿ ಮಾಡುವಂತಹ ಒಂದು ಕುರಿತು ಅಂತ ಹೇಳಿದರೆ, ಇದಕ್ಕೆ ಆನ್ಲೈನ್ ಇದು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಬಂದುಬಿಟ್ಟು 18/5/2026 ಅಂದರೆ ಇದೇ ತಿಂಗಳು 18 ಅಂದರೆ ನಿನ್ನೆಯಿಂದ ಆರಂಭ ಆಗಿದೆ. ಕೊನೆಯ ದಿನಾಂಕ 24, ಕೇವಲ ಒಂದು ವಾರ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ವೇಕೆನ್ಸಿಗಳು ಯಾವ್ಯಾವಪ್ಪ ಅಂತಂದರೆ, ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ 8 ಪೋಸ್ಟು, ಡಿಜಿಟಲ್ ಫಾರೆನ್ಸಿಕ್ಕಲ್ಲಿ 3 ಪೋಸ್ಟು, ಟೋಟಲಾಗಿ 75,000 50,000 ಸ್ಯಾಲ್ರಿ ಇರುವಂತಹ ಒಂದು ಪೋಸ್ಟು. ಇದಕ್ಕೆ ಒಂದು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ, ಸೈಬರ್ ಸೆಕ್ಯೂರಿಟಿಗೆ BTech, BCA, MSc, MCA ಮಾಡಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಡಿಜಿಟಲ್ ಫಾರೆನ್ಸಿಕ್ಗೆ ಸೇಮ್ BTech ಇದ್ದವರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಮಿನಿಮಮ್ 60% ಆಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಓಕೆ, ಏಜ್ ಲಿಮಿಟ್ ಬಂದುಬಿಟ್ಟು 25ರಿಂದ ಮಿನಿಮಮ್ 25ರಿಂದ ಸ್ಟಾರ್ಟ್ ಆಗಿ 35ವರೆಗೂ ಸಹ ಏಜ್ ಲಿಮಿಟ್ ಇರುವಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಓಕೆ, ಇದಕ್ಕೆ ಬಂದುಬಿಟ್ಟು ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಏನಪ್ಪ ಅಂತಂತಂದರೆ ಸ್ಟಾರ್ಟ್ ಆಗಿರುವಂಥದ್ದು. ಇದು ಏನಪ್ಪ ಅಂತಂದರೆ ಪರ್ಮನೆಂಟ್ ಅಂತಲ್ಲ, ಇದು ಗುತ್ತಿಗೆ ಆಧಾರದ ಮೇಲೆ ಇರುವಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಅಂದರೆ 11 ತಿಂಗಳು ಮಾತ್ರ ಈ ನೋಟಿಫಿಕೇಷನ್ ಆಗಿರುತ್ತೆ. ಓಕೆ, ಇನ್ನೊಂದು ನೋಟಿಫಿಕೇಷನು ಇದೆ, ಅದು 10th ಇದ್ದವರು ಸಹ ಅಪ್ಲೈ ಮಾಡ್ಬೋದು. ಓಕೆ, ತಮಿಳಲ್ಲಿ ಸುಮ್ಮನೆ ಹಾಕಿಲ್ಲ 10th ಇದ್ದವರು ಸಹ ಅಪ್ಲೈ ಮಾಡಬೇಕಂತ, ಅದನ್ನು ಸಹ ಹೇಳ್ತೀನಿ. ಓಕೆ, ವೇಟ್ ಮಾಡಿ. ಇದು ತಾತ್ಕಾಲಿಕ ಒಂದು ನೇಮಕಾತಿ ಆಗಿರ್ತದೆ. ನೆಕ್ಸ್ಟು ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ಈ PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಇಚ್ಛಿದ್ದವರು ಹೋಗಿ ಏನು ಮಾಡ್ಬೋದು ಅಂತಂದರೆ ನೋಡ್ಕೋಬೋದಾಗಿರ್ತದೆ. ಓಕೆ, ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಇದಕ್ಕೆ ನೀವು ಏನು ಮಾಡಬೇಕು ಅಂತಂತಂದರೆ, ಇಲ್ಲಿ ವೆಬ್ಸೈಟಲ್ಲಿ ನೀವು ಏನಪ್ಪ ಅಂತಂತಂದರೆ ವಿವರಗಳನ್ನು ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ತಗೊಂಡು ನೀವು ಇಮೇಲ್ ಮೂಲಕ ಏನು ಮಾಡಬೇಕಾಗತ್ತೆ ಅಂತಂದರೆ, ಅಥವಾ ಇಲ್ಲ ಅಂತಂದರೆ ನೀವು ಖುದ್ದಾಗಿ ಹೋಗಿ ಅರ್ಜಿಯನ್ನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಬರ್ಬೇಕು. ಇದು ಆಫ್ಲೈನ್ ಅರ್ಜಿ ಸಲ್ಲಿಸುವಂಥ ಒಂದು ಪ್ರೊಸೆಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಷನ್ ಇದೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಇದು ನೋಡ್ಬೋದು ಸ್ನೇಹಿತರೆ, ಇದು ಸಹ ಸೇಮ್. ಅಂದರೆ ಇದು ಏನಪ್ಪ ಅಂತಂತಂದರೆ ಇದು ಸಹ ಕಾಂಟ್ರಾಕ್ಟ್ ಬೇಸ್ ಮೇಲೇ ಮಾಡುವಂಥ ಒಂದು ಪೋಸ್ಟ್ ಆಗಿರುತ್ತೆ. ಟೋಟಲಾಗಿ 15 ಪೋಸ್ಟ್ ಇದ್ದಾವೆ. ಓಕೆ, ಬೋಟ್ ಕ್ಯಾಪ್ಟನು, ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನು, ಇಂಜಿನಿಯರ್, ಡ್ರೈವರು, ಖಲಾಸಿ ಅಂತೇಳಿ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಒಂದು ಗ್ರೇಡಲ್ಲೂ ಸಹ ಹುದ್ದೆಗಳು ಇರುವಂಥದ್ದನ್ನು ಗಮನಿಸ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೋಟ್ ಕ್ಯಾಪ್ಟನ್ಗೆ ಏನೇನು ಇರಬೇಕಪ್ಪ ಕ್ವಾಲಿಫಿಕೇಷನ್ ಅಂತಂತಂದರೆ, ಇದಕ್ಕೆ ಏನಪ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂತಂದರೆ ಎಕ್ಸ್ ಸರ್ವಿಸ್ ಮೆನ್ ಇರಬೇಕು. ನೇವಿಯಲ್ಲಿ ಈಗಾಗಲೇ ರಿಟೈರ್ಡ್ ಆಗೋಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆ, ಮೆಟ್ರಿಕ್ಯುಲೇಷನು 10th ಆದಂಥವ್ರು ಇದಕ್ಕೆ ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬಟ್ ಮೇನ್ ಏನಪ್ಪ ಅಂತಂದರೆ ನೀವು ಎಕ್ಸ್ ಸರ್ವಿಸ್ ಮೆನ್ಗೆ ಮಾತ್ರ ಇದು ಅವಕಾಶ ಇರುತ್ತೆ. ಯಾರೆಲ್ಲ ಎಕ್ಸ್ ಸರ್ವಿಸ್ ಮೆನ್ ಇದ್ದೀರೋ ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಜಿ ಸಲ್ಲಿಸಿ. ಅಪ್ಲಿಕೇಶನ್ ಫಾರಮು ಇರುತ್ತೆ ಸೇಮ್, ಇದು ಸಹ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಒಂದು ಫಾರ್ಮೇಟ್ ಆಗಿರುತ್ತೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.